ನನ್ನ ಹೆಸರು ನಿಶಾ. ಆ ದಿನ ಶುಕ್ರವಾರ. ನನ್ನ ರೆಸ್ಟೋರೆಂಟ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸುಸ್ತಾಗಿ ಹಾಗೆ ಸೋಫಾ ಮೇಲೆ ಹೊರಗಿದೆ. ರೆಸ್ಟೋರೆಂಟ್ನ ಕೆಲಸ ಮನಸ್ಸು ಮತ್ತು ದೇಹವನ್ನು ಸುಸ್ತಾಗಿಸಿತ್ತು. ಅದಕ್ಕಿಂತ ಹೆಚ್ಚಾಗಿ ನಾಳೆ ವೀಕೆಂಡ್. ಏನು ಮಾಡುವುದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ವೀಕ್ ಡೇಸ್ ರೆಸ್ಟೋರೆಂಟ್ನಲ್ಲಿ ಹೇಗೋ ಕಾಲ ಕಳೆಯುತ್ತಿದ್ದೆ. ಆದರೆ ವೀಕೆಂಡ್ ಬಂದಾಗ ಒಂಟಿತನದ ಯೋಚನೆ ಶುರುವಾಗುತ್ತಿತ್ತು. ಕೆಲವು ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ವೀಕೆಂಡ್ ಯಾವಾಗ ಬರುತ್ತಪ್ಪ ಅಂತ ಕಾಯುತ್ತಿದ್ದ ಕಾಲ ಒಂದಿತ್ತು. 3 ವರ್ಷಗಳ ಹಿಂದೆ ನನ್ನ ಮದುವೆಯಾಗಿತ್ತು. ನಾನು ಕೆಲಸ ಮಾಡುವ ಅದೇ ರೆಸ್ಟೋರೆಂಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡುವ ಗಿರೀಶ್ ಎನ್ನುವವನನ್ನು ಪ್ರೀತಿಸಿದ್ದೆ. ಅವನ ಎಲ್ಲಾ ಗುಣಗಳು ನನಗೆ ಇಷ್ಟವಾಗಿ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿದ್ದೆ. ಮದುವೆಯಾದ ಮೊದಲ ವರ್ಷಗಳು ಕನಸಿನಂತೆ ನಡೆದು ಯಾವ ತೊಂದರೆಯೂ ಇರಲಿಲ್ಲ. ಗಿರೀಶ್ ಎಲ್ಲಾ ವಿಷಯಗಳಲ್ಲೂ ನನಗೆ ಸಪೋರ್ಟ್ ನೀಡುತ್ತಿದ್ದ. ವೀಕೆಂಡ್ಗಳಲ್ಲಿ ನಾವಿಬ್ಬರು ಹೋಗದ ಜಾಗಗಳೇ ಇಲ್ಲ. ಆಗಾಗ ದೂರದ ಟ್ರಿಪ್ಗಳು ತುಂಬಾ ಮಜಾ ನೀಡುತ್ತಿದ್ದವು. ಎಲ್ಲರಿಗೂ ಅಂತಹ ಸುಂದರ ಜೀವನ ಸಿಗುತ್ತದೆ ಅಂತ ಅಂದುಕೊಳ್ಳುತ್ತಿದ್ದೆ. ಎಲ್ಲಾ ಪಾರ್ಟಿಗಳಿಗೂ ನಾವು ಜೊತೆಯಾಗಿ ಹೋಗುತ್ತಿದ್ದೆವು. ಆದರೆ ಅದೊಂದು ಕರಾಳ ದಿನ ಬಂದೇ ಬಿಟ್ಟಿತ್ತು. ಗಿರೀಶ್ ಒಂದು ದಿನ ಒಂದು ಪಾರ್ಟಿಗೆ ನನ್ನನ್ನು ಬಿಟ್ಟು ಒಬ್ಬನೇ ಹೋಗಿದ್ದ. ಆ ಪಾರ್ಟಿಯಲ್ಲಿ ಏನು ನಡೆಯಿತು ನನಗೇನು ಗೊತ್ತಿಲ್ಲ. ಆದರೆ ರಾತ್ರಿ ಮನೆಗೆ ಬಂದಾಗ ಅವನು ಬದಲಾಗಿದ್ದ. ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಾ ಇರಲಿಲ್ಲ. ಏನೋ ಸುಸ್ತಾಗಿರಬಹುದು ಅಂತ ನಾನು ಕೂಡ ಸುಮ್ಮನಾದೆ. ಆ ವಾರ ಇಬ್ಬರು ಕೆಲಸದಲ್ಲಿ ಬ್ಯುಸಿ ಇದ್ದೆವು. ಗಿರೀಶ್ ನನ್ನ ಜೊತೆ ಮಾತು ಬಿಟ್ಟಿರಲಿಲ್ಲ. ಆದರೆ ಮೊದಲಿನಂತೆ ಜಾಸ್ತಿ ಮಾತನಾಡುತ್ತಾ ಇರಲಿಲ್ಲ. ಇದು ಹೀಗೆ ಮುಂದುವರೆದು ಇನ್ನೊಂದು ವೀಕೆಂಡ್ ಬಂತು. ಸರಿ, ಈ ವೀಕೆಂಡ್ ಆದರೂ ನಾವು ಬೇರೆ ಎಲ್ಲಾದರೂ ಜೊತೆಗೆ ಹೋಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದುಕೊಂಡೆ. ಆದರೆ ನನಗಿಂತ ಮುಂಚೆ ಗಿರೀಶ್ ಬೇರೊಂದು ಪಾರ್ಟಿ ಪ್ಲಾನ್ ಮಾಡಿದ್ದ. ಅದಕ್ಕೆ ಅವನು ಒಬ್ಬನೇ ಹೋಗುತ್ತಿದ್ದ. ನಾನು ಕೂಡ ಬರುತ್ತೇನೆ ಅಂದರೂ ನನ್ನನ್ನು ಕರೆದುಕೊಂಡು ಹೋಗಲೇ ಇಲ್ಲ. ಅಲ್ಲಿಂದ ಆರಂಭವಾಯಿತು ನಮ್ಮ ನಡುವಿನ ಜಗಳ. ಅವನು ಮನೆಗೆ ಬಂದಾಗ ನಾನು ಗಿರೀಶ್ ನಿನ್ನ ಜೊತೆ ಮಾತನಾಡಬೇಕು ಅಂದೆ. ಆದರೆ ಅವನು ಅದಕ್ಕೆ ಸಿದ್ಧನಿರಲಿಲ್ಲ. ಮಾತಿಗೆ ಮಾತು ಬೆಳೆದು ಆ ಜಗಳ 2 ದಿನಗಳ ಕಾಲ ಹಾಗೆ ಇತ್ತು. ಸ್ವಲ್ಪ ಎಲ್ಲ ಸುಧಾರಿಸಿತು ಅಂತ ಅಂದುಕೊಂಡಾಗ ಮತ್ತೆ ಅವನು ಮೌನವಾಗಿ ಬಿಡುತ್ತಿದ್ದ. ಕೊನೆಗೆ ಅವನು ಡೈವೋರ್ಸ್ ಕೇಳಿ ನನ್ನಿಂದ ದೂರ ಹೋದ. ಮೊದಲು ನನಗೆ ಅದರ ಕಾರಣ ತಿಳಿಯಲೇ ಇಲ್ಲ. ಹಾಗಾಗಿ ತುಂಬಾ ಸಮಯ ನಾನು ಒದ್ದಾಡಿದೆ. ಕೊನೆಗೆ ತಿಳಿಯಿತು ಅವನಿಗೆ ಇನ್ನೊಂದು ಹುಡುಗಿ ಜೊತೆ ಸಂಪರ್ಕವಿತ್ತು ಅಂತ. ಅವಳಿಗಾಗಿ ನನ್ನನ್ನು ಬಿಟ್ಟು ಹೋಗಿದ್ದ. ಈಗ ಎಲ್ಲೋ ಬೆಂಗಳೂರಿನಲ್ಲಿ ಜೊತೆಯಾಗಿದ್ದಾರೆ ಅಂತ ಸುದ್ದಿ ಬಂತು. ಅವನ ಮೇಲಿನ ಕೋಪ ನನ್ನನ್ನು ಒಂಟಿಯಾಗಿ ಬದುಕುವುದನ್ನು ಕಲಿಸಿತು. ಮತ್ತೆ ನನ್ನ ಜೀವನದಲ್ಲಿ ಯಾರು ಬರಬಾರದು, ನಾನು ಹೀಗೆ ಇದ್ದು ಬಿಡುತ್ತೇನೆ ಅಂತ ನಿರ್ಧಾರ ಮಾಡಿದೆ. ಹೇಗೋ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ಅದು ಅಷ್ಟು ಕಷ್ಟವಾಗುತ್ತಿರಲಿಲ್ಲ. ನನಗೆ ಮದುವೆಯಾಗಿರುವ ವಿಷಯವನ್ನು ನಾನು ಆಲ್ಮೋಸ್ಟ್ ಮರೆತು ಬಿಟ್ಟಿದ್ದೆ. ರೆಸ್ಟೋರೆಂಟ್ನಲ್ಲಿ ಹೊಸ ಫ್ರೆಂಡ್ಸ್ ಇದ್ದರೂ ಕೂಡ ಯಾರ ಜೊತೆನೂ ಜಾಸ್ತಿ ಕ್ಲೋಸ್ ಆಗಿ ಇರುತ್ತಿರಲಿಲ್ಲ. ಇವೆಲ್ಲ ನೆನಪುಗಳು ಮತ್ತೆ ಮನಸ್ಸಿನಲ್ಲಿ ಮರುಕಳಿಸುತ್ತಿದ್ದವು. ಮತ್ತೆ ಆ ನೆನಪಿಗೆ ಹೋಗಬಾರದು. ನನ್ನ ಮೈಂಡನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಬೇಕು ಅಂತ ಫೇಸ್ಬುಕ್ ಓಪನ್ ಮಾಡಿದೆ. ನಾನು ಪೋಸ್ಟ್ ಮಾಡಿರುವ ಹಳೆಯ ಫೋಟೋಗಳನ್ನೆಲ್ಲ ನೋಡುತ್ತಿದ್ದೆ. ಎಲ್ಲಾ ಫೋಟೋಗಳಿಗೂ ತುಂಬಾ ಲೈಕ್ಸ್ ಬರುತ್ತಾ ಇತ್ತು. ಅದೆಷ್ಟೋ ಕಮೆಂಟ್ಸ್ಗಳನ್ನು ನಾನು ನೋಡೇ ಇರಲಿಲ್ಲ. ಹೆಚ್ಚಿನ ಕಮೆಂಟ್ಸ್ಗಳಲ್ಲಿ ಹುಡುಗರು ಬ್ಯೂಟಿಫುಲ್ ಅಂತ ಬರೆದು ನನ್ನ ಫೋನ್ ನಂಬರ್ ಕೇಳಿದ್ದರು. ನಾನು ಅಷ್ಟು ಚೆನ್ನಾಗಿದ್ದೇನೆ ಅಂತ ಯೋಚಿಸಿದಾಗ ಒಮ್ಮೆ ಮನಸ್ಸಿಗೆ ಸಂತೋಷವಾಯಿತು. ಹಾಗೆ ಇನ್ನಷ್ಟು ಹೊತ್ತು ಎಲ್ಲಾ ಫೋಟೋಗಳನ್ನು ಎಲ್ಲಾ ಕಮೆಂಟ್ಸ್ಗಳನ್ನು ಓದುತ್ತಾ ಕೂತೆ. ಮನಸ್ಸಿಗೆ ತುಂಬಾ ಖುಷಿಯಾಗುತ್ತಿತ್ತು. ಫೇಸ್ಬುಕ್ ಮೆಸೇಜ್ಗಳನ್ನು ಓದಿದರೆ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಇನ್ನು ಕೆಲವರು ಮೆಸೇಜ್ ಹಾಕಿದ್ದರು. ಹಾಗೆ ಅದನ್ನು ಬಿಟ್ಟು ನೋಟಿಫಿಕೇಶನ್ಗಳನ್ನೆಲ್ಲ ಚೆಕ್ ಮಾಡುತ್ತಾ ಇದ್ದೆ. ವಿಡಿಯೋ ಸೆಕ್ಷನ್ಗೆ ಹೋದೆ. ಅದರಲ್ಲೊಂದು ಕತೆ ಬರುತ್ತಿತ್ತು. ಹಾಗೆ ಓದುತ್ತಾ ಕೂತುಕೊಂಡೆ. ಮೊದಲದರಲ್ಲಿ ಒಂದು ಹುಡುಗಿಯನ್ನು ತುಂಬಾ ಚೆನ್ನಾಗಿ ವರ್ಣಿಸುತ್ತಾ ಇದ್ದರು. ಅವಳ ಸೌಂದರ್ಯವನ್ನು ವರ್ಣಿಸಿದ ರೀತಿ ನೋಡಿ ಇನ್ನಷ್ಟು ಆಸಕ್ತಿ ಉಂಟಾಗಿ ಹಾಗೆ ಓದುತ್ತಾ ಮುಂದುವರೆದೆ. ಕತೆ ಹೀಗೆ ಮುಂದುವರಿಯುತ್ತಾ ಆ ಹುಡುಗಿ ತನ್ನ ಪ್ರಿಯಕರನ ಜೊತೆ ಸರಸವಾಡುವುದು ಆರಂಭವಾಯಿತು. ಹಾಗೆ ಫೋನ್ ತೆಗೆದುಕೊಂಡು ಹೋಗಿ ಬಾಲ್ಕನಿಯಲ್ಲಿ ಕೂತುಕೊಂಡೆ. ಕತೆ ಮುಂದೆ ಸಾಗುತ್ತಾ ಇತ್ತು. ಅವರಿಬ್ಬರ ರೊಮ್ಯಾನ್ಸ್ ಅನ್ನು ತುಂಬಾ ಚೆನ್ನಾಗಿ ವರ್ಣಿಸಿದ್ದರು. ಅದನ್ನು ಕೇಳುತ್ತಾ ನನ್ನ ಆಸಕ್ತಿ ಕೆರಳುತ್ತಾ ಇತ್ತು. ಹಾಗೆ ಬಾಲ್ಕನಿಯಲ್ಲಿ ಬೀಸುವ ತಣ್ಣನೆಯ ಗಾಳಿಯಲ್ಲಿ ನನ್ನ ಮೈ ಜುಮ್ ಅನಿಸುತ್ತಾ ಇತ್ತು. ಮತ್ತೆ ಒಳಗಡೆ ಬಂದು ಬೆಡ್ ಮೇಲೆ ಬಿದ್ದುಕೊಂಡೆ. ಹಾಗೆ ಕತೆ ಓದುತ್ತಾ ನನ್ನಲ್ಲಿ ಹೊಸ ಆಸೆಗಳು ಮೂಡತೊಡಗಿದವು. ಕತೆಯನ್ನು ಪೂರ್ತಿಯಾಗಿ ಓದಿ ಫೋನನ್ನು ಬದಿಗೆ ಇಟ್ಟೆ. ಆಗಲೇ ರಾತ್ರಿ 10 ಗಂಟೆ ಆಗಿತ್ತು. ರೆಸ್ಟೋರೆಂಟ್ನಲ್ಲಿ ಊಟ ಮುಗಿಸಿ ಬಂದಿದ್ದು ಒಳ್ಳೆಯದೇ ಆಯಿತು ಅಂದುಕೊಂಡೆ. ಹಾಗೆ ಬಾತ್ರೂಮ್ಗೆ ಹೋದೆ. ಇನ್ನೊಮ್ಮೆ ನಾನು ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬಂದೆ. ಹಾಗೆ ಮಲಗಿರುವಾಗ ನಿದ್ದೆ ಅಷ್ಟು ಸುಲಭವಾಗಿ ಬರುತ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಹೊಸ ಆಸೆಗಳು ಆಗಾಗ ಸುಳಿಯುತ್ತಿದ್ದವು. ನನ್ನ ಫ್ರೆಂಡ್ಸ್ಗಳ ಕುರಿತೆಲ್ಲ ಯೋಚನೆ ಮಾಡಿದೆ. ಆಗ ನೆನಪಿಗೆ ಬಂದವರಲ್ಲಿ ಒಬ್ಬ ನಮ್ಮ ರೆಸ್ಟೋರೆಂಟ್ನ ಸಹೋದ್ಯೋಗಿ ಆಕಾಶ್.
ಅವನ ಜೊತೆ ರೆಸ್ಟೋರೆಂಟ್ನಲ್ಲಿರುವಾಗ ಆಗಾಗ ಕಾಫಿ ಕುಡಿಯೋಕೆ ಹೋಗುತ್ತಿದ್ದೆ. ಅವನ ಜೊತೆ ಮಾರ್ಕೆಟ್ನಲ್ಲಿ ಸುತ್ತಾಡುತ್ತಿದ್ದೆ. ಆದರೆ ಯಾವತ್ತೂ ಅವನ ಬಗ್ಗೆ ಬೇರೆ ಯಾವುದೇ ಯೋಚನೆ ಬಂದಿರಲಿಲ್ಲ. ಈಗ ಅವನ ಕುರಿತಾಗಿ ಯೋಚಿಸುವಾಗ ಎಲ್ಲ ನೆನಪಿಗೆ ಬಂತು. ರೆಗ್ಯುಲರ್ ಆಗಿ ಜಿಮ್ಗೆ ಹೋಗುತ್ತಿರುವ ಆಕಾಶ್ ಚೆನ್ನಾಗಿ ಫಿಟ್ ಆಗಿ ಇದ್ದಾನೆ ಅನ್ನೋದು ನೆನಪಾಯಿತು. ಅವನು ಒಂದು ಅಪಾರ್ಟ್ಮೆಂಟ್ನಲ್ಲಿ ಉಳಿದುಕೊಂಡಿದ್ದಾನೆ. ಒಂದೆರಡು ಬಾರಿ ನನ್ನನ್ನು ಅವನ ಮನೆಗೆ ಇನ್ವೈಟ್ ಕೂಡ ಮಾಡಿದ್ದ. ವೀಕೆಂಡ್ನಲ್ಲಿ ಬೋರ್ ಆದರೆ ನನ್ನ ಮನೆಗೆ ಬನ್ನಿ ಅಂದಿದ್ದ. ಆದರೆ ನಾನು ಅಲ್ಲಿಗೆ ಹೋಗುವುದು ಸರಿಯಾಗಲ್ಲ ಅಂತ ಬೇಡ ಅಂತ ಹೇಳಿದ್ದೆ. ಈಗ ಯಾಕೋ ಮತ್ತೆ ಮತ್ತೆ ಅವನು ನೆನಪಾಗುತ್ತಿದ್ದಾನೆ ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ಯೋಚಿಸುತ್ತಾ ನಿದ್ದೆ ಹೋದೆ. ಮರುದಿನ ಬೆಳಗ್ಗೆ ಎದ್ದೇಳುವಾಗ ಮತ್ತೆ ಆಕಾಶ್ ಬಗೆಗಿನ ಯೋಚನೆಗಳು ನನ್ನ ಸುತ್ತ ಸುಳಿಯುತ್ತಿದ್ದವು. ಹಾಗಿದ್ದರೆ ನನಗೆ ಖುಷಿ ಕೊಡುವವನು ಆಕಾಶ್ ಮಾತ್ರ ಅನ್ನೋದು ಖಾತ್ರಿಯಾಯಿತು. ಸಾಮಾನ್ಯವಾಗಿ ಎಲ್ಲರೂ ಎಷ್ಟು ಬೇಗ ವೀಕೆಂಡ್ ಕಳೆದು ಹೋಯಿತು ಅಂತ ಅಂದುಕೊಂಡರೆ ನಾನು ಮಾತ್ರ ಯಾವಾಗ ಈ ವೀಕೆಂಡ್ ಮುಗಿಯಿತು ಅಂತ ಕಾಯುವ ಹಾಗಿತು. ಅಂತೂ ಸೋಮವಾರ ಬಂದೇ ಬಿಟ್ಟಿತು. ರೆಸ್ಟೋರೆಂಟ್ಗೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋದೆ. ನನ್ನನ್ನು ಕಂಡವರು ಇವತ್ತು ನಿಮ್ಮ ಬರ್ತ್ಡೇನಾ ಅಂತ ಕೇಳಿದರು. ಆಕಾಶ್ ಕೂಡ ಅದನ್ನೇ ನಂಬಿಕೊಂಡಿದ್ದ. ನಾನು ಅದನ್ನೇ ನನ್ನ ಉಪಯೋಗಕ್ಕೆ ಬಳಸಿಕೊಂಡೆ. ಆಕಾಶ್ ಕೇಳಿದಾಗ ಹೌದು ಅಂತ ಹೇಳಿದೆ. ನಿಮ್ಮ ಬರ್ತ್ಡೇ ದಿನ ನನಗೆ ಸ್ಪೆಷಲ್ ಟ್ರೀಟ್ ಬೇಕು ಅಂತ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋದ. ಇಬ್ಬರು ಜೊತೆಯಾಗಿ ಐಸ್ ಕ್ರೀಂ ತಿಂದೆವು. ಹೇಗಾದರೂ ಮಾಡಿ ಆಕಾಶನನ್ನು ನನ್ನೆಡೆಗೆ ಸೆಳೆದುಕೊಳ್ಳಬೇಕಿತ್ತು. ಮೊನ್ನೆ ನಿಮ್ಮ ಏರಿಯಾ ಕಡೆ ಬಂದಿದ್ದೆ, ಆದರೆ ನಿಮ್ಮ ಮನೆಯಲ್ಲಿ ಅಂತ ಗೊತ್ತೇ ಆಗಲಿಲ್ಲ ಅಂತ ಕೇಳಿದೆ. ಆಗ ಆಕಾಶ್ ಅಯ್ಯೋ, ಒಂದು ಕಾಲ್ ಮಾಡೋದಲ್ವಾ, ನಾನೇ ಬಂದು ಕರೆದುಕೊಂಡು ಹೋಗುತ್ತಿದ್ದೆ ಅಂದ. ಪರವಾಗಿಲ್ಲ, ಈಗಲೂ ಅವಕಾಶ ಇದೆ ಅಂತ ಕಣ್ಣು ಹೊಡೆದೆ. ನನ್ನ ಮಾತನ್ನು ಕೇಳಿ ಅವನಿಗೆ ಅಷ್ಟು ಸಂತೋಷವಾಗಬಹುದು ಅನ್ನೋ ಕಲ್ಪನೆ ನನಗಿರಲಿಲ್ಲ. ಅವನು ಕೂಡಲೇ ಅಲ್ಲೇ ಇದ್ದ ಟ್ಯಾಕ್ಸಿಯನ್ನು ಕರೆದು ತನ್ನ ಬೈಕ್ ತರಿಸಿಕೊಂಡ. ನಾನು ಅವನ ಬೈಕ್ನಲ್ಲಿ ಅವನಿಗೆ ಅತಿ ಹತ್ತಿರವಾಗಿ ಕೂತು ಅವನ ಸೊಂಟವನ್ನು ಬಳಸಿ ಹಿಡಿದುಕೊಂಡೆ. ಹಾಗೆ ಅವನ ಮನೆಯನ್ನು ತಲುಪಿದೆ. ಅವನ ಮನೆ ನೋಡೋಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ನೀಟಾಗಿ ಇಟ್ಟುಕೊಂಡಿದ್ದ. ಅವನು ಮನೆಯನ್ನೆಲ್ಲ ಒಮ್ಮೆ ತೋರಿಸುತ್ತಾ ಅವನ ಬೆಡ್ರೂಮ್ಗೆ ಹೋದ. ನಿನ್ನ ಪೌರುಷ ತೋರಿಸುವ ಜಾಗ ಇದೇನಾ ಅಂತ ಕೇಳಿದೆ. ಅವನಿಗೆ ಆಶ್ಚರ್ಯವಾಗಿ ಏನು ಅಂತ ಕೇಳಿದ. ಏನಿಲ್ಲ, ನೀನು ಮಲ್ಗೊಳ್ಳೋ ಜಾಗ ಇದೇನಾ ಅಂತ ಕೇಳಿದೆ. ಹೌದು, ನಾವು ಮಲ್ಗೊಳ್ಳೋದು ಇಲ್ಲೇನೆ ಅಂದ. ನಾವು ಅಂದ್ರೆ ಯಾರು? ನೀನು ಒಬ್ಬನೇ ಇರೋದಲ್ವಾ ಅಂತ ಕಣ್ಣು ಹೊಡೆದೆ. ನಾವು ಅಂದ್ರೆ ನಾವಿಬ್ಬರು ಅಂತ ಒಮ್ಮೆ ನನ್ನ ಸೊಂಟವನ್ನು ಬಳಸಿ ಒಮ್ಮೆಲೆ ನನ್ನನ್ನು ಅವನ ಕಡೆಗೆ ಎಳೆದುಕೊಂಡ. ಇಬ್ಬರು ಅಲ್ಲೇ ಎಲ್ಲ ಕೆಲಸ ಮುಗಿಸಿದೆವು. ನನಗೆ ಮರುಭೂಮಿಯಲ್ಲಿ ನೀರು ಸಿಕ್ಕ ಹಾಗೆ ಅನ್ನಿಸಿತು. ನಾನು ನಿರೀಕ್ಷೆ ಮಾಡಿದಷ್ಟು ಸಂತೋಷವನ್ನು ಅವನು ನನಗೆ ನೀಡಿದ್ದ. ಹೀಗೆ ಬಿಡುವು ಸಿಕ್ಕಾಗಲೆಲ್ಲ ನಾನು ಅವನ ಮನೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೆ. ಬಹಳ ದಿನಗಳು ಹೀಗೆ ಕಳೆದವು. ಒಂದು ದಿನ ನಾನು ಅವನ ಮನೆಗೆ ಹೋದಾಗ ಅವನ ಮನೆ ಲಾಕ್ ಆಗಿತ್ತು. ಅವನಿಗೆ ಫೋನ್ ಮಾಡಿ ಕೇಳಿದರೆ ಯಾವುದೋ ಅರ್ಜೆಂಟ್ ಕೆಲಸದಲ್ಲಿ ಊರಿಗೆ ಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ. ಅಯ್ಯೋ, ನಾನು ಪ್ಲಾನ್ ಮಾಡಿಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಅಂದುಕೊಂಡೆ. ಹಾಗೆ ಅಲ್ಲಿಂದ ಹೊರಟು ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರುತ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿದಳು. ನಾನು ಅಲ್ಲೇ ಮೆಟ್ಟಿಲಿನ ಮೇಲೆ ಕೂತು ಅವಳ ಜೊತೆ ಮಾತನಾಡುತ್ತಾ ಇದ್ದೆ. ಸ್ವಲ್ಪ ಸಮಯ ಹಾಗೆ ಕಳೆಯಿತು. ಹೊರಡೋಣ ಅಂತ ಒಮ್ಮೆ ಆಕಾಶ್ ಮನೆ ಕಡೆ ನೋಡಿದರೆ ಅವನು ಬಾಲ್ಕನಿಯಲ್ಲಿ ಕೂತು ಯಾರದ್ದೋ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಹಾಗಿದ್ದರೆ ಮನೆಯಲ್ಲಿ ಇದ್ದುಕೊಂಡು ನನಗೆ ಯಾಕೆ ಸುಳ್ಳು ಹೇಳಿದ ಅನ್ನೋದೇ ನನಗೆ ಬಹುದೊಡ್ಡ ಪ್ರಶ್ನೆ ಆಗಿತ್ತು. ನಾನು ಅವನಿಗೆ ಕಾಣಿಸಿಕೊಳ್ಳದೆ ಅಲ್ಲಿಂದ ಹೊರಟು ನನ್ನ ಮನೆಗೆ ಬಂದೆ. ಅದೇ ಕೊನೆ. ಮತ್ತೆ ನಾನು ಅವನ ಮನೆಯ ಕಡೆ ಸುಳಿಯಲೇ ಇಲ್ಲ. ರೆಸ್ಟೋರೆಂಟ್ಗೆ ಬಂದರೂ ನಾನು ನನ್ನ ಪಾಡಿಗೆ ಕೆಲಸ ಮಾಡಿಕೊಂಡಿರುತ್ತಿದ್ದೆ. ಅವನು ಕೂಡ ನನ್ನ ಹತ್ತಿರ ಬರಲಿಲ್ಲ. ಇಂದಿಗೂ ಅದು ಪ್ರಶ್ನೆಯಾಗಿ ಉಳಿದು ಹೋಗಿದೆ. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡೋದನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.